ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಚಳಿ ಟೈಮ್ ಅಲ್ವಾ, ಕ್ಯಾರೆಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಕ್ಯಾರೆಟಲ್ಲಿ ಹಲ್ವಾ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಸಿಗುತ್ತೆ ಕ್ಯಾರೆಟ್. ಈಗ ಸಿಗೋ ಕ್ಯಾರೆಟಲ್ಲಿ ತುಂಬ ಹಲ್ವಾ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 1 kg ಕ್ಯಾರೆಟ್ ತೊಗೊಂಡು ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ತುರ್ಕೊಂಡಿದ್ದೀನಿ. ಇದು ಮಿಷಿನ್ಗೆ ಹಾಕಿದೆ, ತುರ್ಕೊಂಡಿದ್ದೀನಿ ನಾನು. ತುರಿದ್ಬಿಟ್ಟು ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ ಮೇಲೆ ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗ ಬಿಸಿ ಆಗಿದೆ. ಇದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಕ್ಯಾರೆಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಬಿಸಿಯಾಗಿದೆ. ಈಗ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಚೆನ್ನಾಗಿ ಹುರ್ಕೊಳ್ಳೋಣ. ನಿಮ್ಗೆ ಆಗಿಲ್ಲ ತುರಿಯೋಕ್ಕೆ ಅಂತ ಹೇಳಿದ್ರೆ ಇದು ಕ್ಯಾರೆಟು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೋಳು ಮಾಡಿಕೊಂಡು ನಾವು ಕ್ಯಾರೆಟು ಬೇಯಿಸ್ಕೋಬೋದು. 1 ವಿಷಿಲ್ ಬಿಟ್ಟರೆ ಸಾಕು, ಕ್ಯಾರೆಟು ಬೆಂದೋಗಿಬಿಡುತ್ತೆ. ಆವಾಗ ನಾವು ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಹಾಲು ಹಾಕ್ಬಿಟ್ಟು ಆವಾಗ ನಾವು ಫುಲ್ ಡ್ರೈ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ತಾಯಿದ್ದೀನಿ. ನಾನು 10 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅರ್ಧ ಲೀಟ್ರಷ್ಟು ಹಾಲು ಹಾಕಿ ಬೇಯಿಸೋಣ. ಕ್ಯಾರೆಟಲ್ಲೂ ನೀರಿರುತ್ತೆ ಮತ್ತು ನಾವು ಹಾಲು ಕೂಡ ಅರ್ಧ ಲೀಟ್ರ್ ಹಾಕಿರ್ತೀವಲ್ಲ, ಫುಲ್ಲು ಡ್ರೈ ಆಗಬೇಕು. ಇದಕ್ಕೆ ಒಂದು ಲಿಡ್ ಮುಚ್ಚಿ ಬಿಡೋಣ. ಬೇರೆ ಕೆಲಸ ಇದ್ದರೂ ಮಾಡ್ಕೊಳ್ಬೋದು ನಾವು, ಅದ್ರ ಪಾಡ್ಗದು ಆಗ್ತಾಯಿರುತ್ತೆ. ಕುಕ್ಕರಲ್ಲೂ ಮಾಡ್ಬೋದು ನಾವು ಹಲ್ವಾ. ನೋಡಿ, ಎಲ್ಲ ಎಳ್ಕೋಬೇಕು, ಎಲ್ಲ ಡ್ರೈ ಆಗಿಬಿಡ್ಬೇಕು. ಹಾಲು ನೀರು ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದು ಕುದಿಸ್ಕೋಬೇಕು. ಆಗಾಗ ಲಿಡ್ ತೆಗೆದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಹಾಲು ಹಾಕಿರ್ತೀವಲ್ಲ, ತಳ ಅಂಟ್ಕೊಂಡ್ಬಿಡುತ್ತೆ ಬೇಗ. ಅದಕ್ಕೆ ನಾವು ತಿರುಗಿಸ್ತಾ ಇರಬೇಕು. ಇದಕ್ಕೆ ನಾನು 3/4 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಿಹಿ ಎಷ್ಟು ಬೇಕೋ ಅಷ್ಟು ಹೊಡ್ಕೊಂಡು ನೀವು ಹಾಕ್ಕೊಳ್ಬೋದು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೋವಾ ಹಾಕ್ತಾಯಿದ್ದೀನಿ. ಕೋವಾ ಹಾಕೋದ್ರಿಂದ ಹಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ. ನಾವೇನು ಸ್ವೀಟ್ ಸ್ಟಾಲಲ್ಲಿ ತರ್ತೀವಲ್ಲ ಅದೇ ಥರ ಇರುತ್ತೆ. ಅಷ್ಟು ದುಡ್ಡು ಕೊಟ್ಟು ತರೋ ಬದಲು ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ಹೈಜೆನಿಕ್ ಆಗಿ ಇರುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಮತ್ತು ಕೋವಾ ಹಾಕಿದ್ದೀವಲ್ಲ, ಇದಕ್ಕೆ ನಾನು 1-2 ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಹಾಲಿನ ಪುಡಿ ಇಲ್ಲಾಂದರೆ ಬಾದಾಮಿ ಪುಡಿ ಹಾಕ್ಕೊಳ್ಬೋದು. 2 ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಲ್ವಾ, ಇನ್ನೂ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಹಾಕ್ಕೊಳ್ಳೋದು. ಎಲ್ಲ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲಿಡ್ ಮುಚ್ಕೊಳ್ಳೋಣ. ಎಲ್ಲ ಫುಲ್ಲು ಸ್ವಲ್ಪ ಡ್ರೈ ಆಗಬೇಕು, ನೋಡ್ಕೊಳ್ತಾ ಇರಿ. ಆಗಾಗ ಲಿಡ್ ಮುಚ್ಚಿ ತೆಗೆದು ಮಾಡಿ. ನೋಡಿ, ಎಲ್ಲ ಇವಾಗ ಡ್ರೈ ಆಗ್ತಾ ಇದೆ. ಈಗ ಆಲ್ಮೋಸ್ಟು ಇದಾಗಿದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ, ಇದೆಲ್ಲ ಡ್ರೈ ಆಗಿದೆ. ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ತೆಗೆದ್ಬಿಟ್ಟು. ಇದಕ್ಕೆ ನಾವು ಡ್ರೈ ಫ್ರೂಟು ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು 1-2 ಸ್ಪೂನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸು ಹಲ್ವಾ ತಿಂತಾಯಿದ್ರೆ ಡ್ರೈ ಫ್ರೂಟ್ಸು ಮಧ್ಯೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ನಾವು ಬ್ರೌನ್ ಕಲರಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಡಿಕೊಂಡು ಹಲ್ವಕ್ಕೆ ಹಾಕ್ಕೊಂಬಿಡೋಣ. ಹಲ್ವಕ್ಕೆ ಹಾಕಿ ಮಿಕ್ಸ್ ಮಾಡಿ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗುತ್ತಪ್ಪ ಕ್ಯಾರೆಟ್ ಹಲ್ವಾ ಆಲ್ಮೋಸ್ಟ್ ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಕ್ಯಾರೆಟ್ ಹಲ್ವಾ ನೋಡಿ ರೆಡಿ ಆಯಿತು. ಚಿಕ್ಕ ಫಂಕ್ಷನ್ಗೆಲ್ಲ ನಾವು ಮನೆಯಲ್ಲೇ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಬೋದು. ಈ ಕ್ಯಾರೆಟ್ ಹಲ್ವಾ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.